ನಮಸ್ಕಾರ ಸ್ನೇಹಿತರೆ, ಹ್ಯಾಪಿ ಗುರು ಟೆಕ್ ಟಾಕ್ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ. ನನ್ನ ಹೆಸರು ರೇಣುಪ್ರಸಾದ್. ನಾನು ಈಚೆಗೆ ಒಂದು ವಿಡಿಯೋ ಮಾಡಿದ್ದೆ. ಅದರಲ್ಲಿ ನಿಮಗೆ ಇಂಟರ್ನೆಟ್ ಮೂಲಕ ಹೇಗೆ ಕನ್ನಡದಲ್ಲಿ ಬರೆದು ಅದನ್ನ ಯೂಸ್ ಮಾಡ್ಬೋದು ಅಂತ ತೋರಿಸಿದೆ. ಸೊ ಈಗ ನಿಮಗೆ ವಾಟ್ಸ್ಆಪ್ ಅಲ್ಲಿ ಅದನ್ನ ಎಕ್ಸ್ಟೆಂಡ್ ಮಾಡಿ ಹೇಗೆ ಉಪಯೋಗಿಸೋದು ತೋರಿಸ್ತೀನಿ ನಿಮಗೆ. ಸೊ ಈಗ ಒಂದು ಇದು ಹೋಗೋಣ ವೆಬ್ಸೈಟ್ಗೆ. ಸೊ ನೀವು web.whatsapp.com ಅಂತ ಟೈಪ್ ಮಾಡಿ, ಅವಾಗ ಇದು QR ಕೋಡ್ ಬರುತ್ತೆ. ಈಗ ನಿಮ್ಮ ಫೋನಲ್ಲಿ ವಾಟ್ಸ್ಆಪ್ ಕ್ಲಿಕ್ ಮಾಡಿ, ಆಮೇಲೆ ಇದು ಮೇನ್ ಸ್ಕ್ರೀನ್ ಅಲ್ಲಿ ವಾಟ್ಸ್ಆಪ್ 3 ಡಾಟ್ ಇದೆ ನೋಡಿ ಆನ್ ಟಾಪ್, ಅದು ಕ್ಲಿಕ್ ಮಾಡಿ. ಆಮೇಲೆ ಲಿಂಕ್ ಡಿವೈಸಸ್ ಕ್ಲಿಕ್ ಮಾಡಿ, ಲಿಂಕ್ ಡಿವೈಸ್ ಅಂತ ಕ್ಲಿಕ್ ಮಾಡಿ. ಈಗ ನಿಮ್ದು QR ಕೋಡ್ ಇದೆಲ್ಲ ಸ್ಕ್ಯಾನ್ ಮಾಡಿ. ಸೊ ಈಗ ನಿಮ್ಮ ಫೋನು ಕನೆಕ್ಟ್ ಆಗಿದೆ. ಆಮೇಲೆ ಫೋನ್ ಕನೆಕ್ಟ್ ಆದ್ಮೇಲೆ ಎಲ್ಲ ನಿಮ್ದು ಇದ್ರದ್ದು ವಾಟ್ಸ್ಆಪ್ ನಿಮ್ದು ಈಗ ಕಂಪ್ಯೂಟರಲ್ಲಿ ನೀವು ನೋಡ್ಬೋದು ನಿಮ್ಮ ಮೆಸೇಜ್ಗಳೆಲ್ಲ. ಲೆಟ್ಸ್ ಸೇ ಯಾರಿಗಾದ್ರೂ ಟೈಪ್ ಮಾಡಬೇಕು. ಸೊ ಒಂದು ತಗೊಳ್ಳೋಣ ಮೆಸೇಜು. ಇದು ಓಪನ್ ಮಾಡಿದ್ದೇನೆ ಈಗ. ಸೊ ಫಸ್ಟ್ ನೀವು ಗೂಗಲ್ ಟ್ರಾನ್ಸ್ಲೇಟ್ಗೆ ಹೋಗಿ, ಸೊ ಇಲ್ಲಿ ಟೈಪ್ ಮಾಡ್ಕೊಳ್ಳಿ. ಫಸ್ಟ್ ಇಂಗ್ಲೀಷಲ್ಲಿ ಟೈಪ್ ಮಾಡಿ. ನಾವು ಈ ಥರ ಟೈಪ್ ಮಾಡಿದಾಗ ಈ ಕಡೆ ಕನ್ನಡದಲ್ಲಿ ಬರುತ್ತೆ. ಅದನ್ನ ಕಾಪಿ ಮಾಡಿ ವಾಟ್ಸ್ಆಪ್ಗೆ ಹೋಗಿ ಈ ಥರ ಪೇಸ್ಟ್ ಮಾಡಿ ಇದು ನೋಡಿ ಈಗ ಕಳಿಸ್ದಂಗೆ ಆಯಿತು. ಸೊ ಈ ಥರನೂ ಮಾಡ್ಬೋದು. ನಾನು ಇನ್ನೊಂದು ವೆಬ್ಸೈಟ್ ಹೇಳಿದೆ, easykannada.typing.com ಅಂತ. ನೀವು ಕನ್ನಡದಲ್ಲಿ ಕಂಫರ್ಟಬಲ್ ಇದ್ರೆ ಈ ಥರ ಮಾಡ್ಬೋದು. ಈ ಥರ ಟೈಪ್ ಮಾಡಿ ಮತ್ತೆ ಇದನ್ನ ಕಾಪಿ ಮಾಡಿ ವಾಟ್ಸ್ಆಪ್ ಮೆಸೇಜ್ಗೆ ಹೋಗಿ ಈ ಥರ ಪೇಸ್ಟ್ ಮಾಡಿ. ಈ ಥರ ನೀವು ಈ ಥರ ವಾಟ್ಸ್ಆ್ಯಪ್ ಅಲ್ಲಿ ನೀವು ಕನ್ನಡದಲ್ಲಿ ಯಾರಿಗಾದ್ರೂ ಮೆಸೇಜ್ ಕಳಿಸೋದಾದ್ರೆ ಈ ಥರ ಮಾಡ್ಬೋದು. ಒಂದು ಗೂಗಲ್ ಟ್ರಾನ್ಸ್ಲೇಟ್ ಯೂಸ್ ಮಾಡ್ಬೋದು, ಇಲ್ಲ ಇನ್ನು ಈಸಿ ಕನ್ನಡ ಟೈಪಿಂಗ್ ಅಲ್ಲಿ ನೀವು ಇಂಗ್ಲಿಷಲ್ಲಿ ಕನ್ನಡ ವರ್ಡ್ ಬರೆದ್ಬಿಟ್ಟು ಅದೇನು ನಿಮಗೆ ಕರೆಕ್ಟ್ ಅನ್ಸಿದಾಗ ಇಲ್ಲಿ ಪೇಸ್ಟ್ ಮಾಡ್ಬೋದು. ಸೊ ಹೋಪ್ ನಿಮಗೆ ಇದು ಯೂಸ್ಫುಲ್ ಆಗುತ್ತೆ ಅನ್ಸುತ್ತೆ. ಸೊ ಮತ್ತೆ ಮಾತಾಡೋಣ. ಥ್ಯಾಂಕ್ ಯು.